ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ದಿವ್ಯಾಸ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ 31 ಸ್ಟಾರ್ಟ್ ಮಾಡಿರೋದು. ಕೇಕ್ನ ಆರ್ಡ್ರ್ ಕೊಟ್ಟು ಬಂದು ಮತ್ತು ರಂಗೋಲಿ ಹಾಕಿ ಬೆಳಗಿನ 5:30ಗೆ ಎದ್ದೇಳಿದ್ವಿ. ಈ ಥರ ಇಬ್ಬರೂ ಎದ್ದೋಳ್ಬಿಟ್ಟಿದ್ದಾರೆ ನೋಡಿ. ಈಗ ನಾನು ಬೆಳಿಗ್ಗೆನೆ ನಿಮಗೆ ಬಯಸ್ತೀನಿ ಅಂತಂದರೆ ಹೊಸ ವರ್ಷದ ಶುಭಾಶಯಗಳು ಅಂತ ಹೇಳೋಕ್ಕೆ ಬಯಸ್ತಾ ಇದ್ದೀನಿ. ಈಗ ಹಾಲು ಕಾಸಕ್ಕಿಟ್ಟಿದ್ದೆ ನೋಡಿ. ಈಗ ಕಾಫಿ ಕೂಡ ಕುಡ್ಕೊಂಡು ನಾನು ಡೇನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹೊಸ ವರ್ಷ ಅಂತಂದರೆ ನಮಗೂ ಯುಗಾದಿ ಹಬ್ಬನೇ ಫಸ್ಟ್. ಸೊ ಏನು ಎಲ್ಲರೂ ನಾವು ಇದನ್ನು ಆಚರಿಸ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ನಾವು ಇದನ್ನು ಆಚರಿಸ್ತಿದ್ದೀವಿ ಹೊರತು ಯುಗಾದಿ ಹಬ್ಬನ ಮಾತ್ರ ನಾವು ಯಾವತ್ತೂ ಮರ್ತೋಗಕ್ಕಂತೂ ಆಗೋದಿಲ್ಲ ತಾನೇ. ಎಲ್ಲ ಕಾಫಿ ಎಲ್ಲ ಕುಡ್ಕೊಂಡು ಆದಮೇಲೆ ದೇವಸ್ಥಾನಕ್ಕೆ ಕೂಡ ಹೋಗಿ ಬಂದು ನೆಕ್ಸ್ಟ್ ನಾನು ಟಿಫಿನಿಗೆ ಕೂಡ ರೆಡಿ ಮಾಡೋಕ್ಕಿಟ್ಟಿದ್ದೆ. ಇವತ್ತಿನ ಬ್ಲಾಗಲ್ಲಿ ಟಿಫಿನ್ನು ಕಾಮನ್ ಆಗಿ ಮಾಡುವಂತಹ ಪಡ್ಡು ಮತ್ತು ಚಟ್ನಿ ಮಾಡಿದ್ದೆ. ಎಲ್ಲ ಆದಮೇಲೆ ಪಾಪುನ ಮಲಸಿ ಇಲ್ಲಿ ನಾನು ಚುರುಮುರಿ ಮಾಡ್ತಾ ಇದ್ದೀನಿ. ಚುರುಮುರಿ ಯಾಕಪ್ಪ ಅಂತಂದರೆ ಮುಂದೆ ಗೊತ್ತಾಗುತ್ತೆ, ಬನ್ನಿ ನೋಡೋಣ. ಇಲ್ಲಿ ನಾನು 1 ಪ್ಯಾಕೆಟ್ ಅಷ್ಟು ನಾನು ಮಂಡಾಳು ತೊಗೊಂಡಿದ್ದೀನಿ. ಕಡಲೆಪುರಿ. ಈಗ ಒಂದು ಬಾಣಲಿನ ಇಟ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಕಡಲೆ ಬೀಜ ಹಾಕಿದ್ದೀನಿ. ನೀಟಾಗಿ ಅವನ್ನ ಫ್ರೈ ಮಾಡ್ಕೋಬೇಕು. ಒಂದು ಸ್ವಲ್ಪ ಹೊತ್ತು ನೀಟಾಗಿ ಫ್ರೈ ಆದಮೇಲೆ ಇದಕ್ಕೆ ನಾನು ಪುಟಾಣಿ ಕೂಡ ಹಾಕ್ಕೊಂಡು ಸ್ವಲ್ಪ ಸಾಸಿವೆ ಜೀರಿಗೆ ಕೂಡ ಹಾಕ್ಕೊಂಡಿದ್ದೀನಿ. ಇದು ಆಪ್ಷನಲ್ಲು. ಸಾಸಿವೆ ಜೀರಿಗೆ ಬೇಕಾದರೆ ಹಾಕ್ಕೋಬೋದು, ಇಲ್ಲಾಂದರೆ ಬೇಡ. ನಂತರ ನಾನಿಲ್ಲಿ ಬೆಳ್ಳುಳ್ಳಿ ಹೆಸರನ್ನ ಈ ಥರ ನಾನು ಸಣ್ಣ ಸಣ್ಣದಾಗಿ ಚೆನ್ನಾಗಿ ಜಜ್ಕೊಂಡಿದ್ದೀನಿ. ಸಿಪ್ಪೆ ಸಮೇತ ಜಜ್ಕೊಂಡು ಇಟ್ಕೊಂಡಿರೋದು. ಈಗ ಅದನ್ನು ಕೂಡ ಹಾಕ್ಕೊಂಡು ಅದು ಕೂಡ ಕ್ರಂಚಿ ಅಂದರೆ ಸ್ವಲ್ಪ ಹುರ್ಕೋಬೇಕು. ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೊಂಡ್ರೆ ತುಂಬಾ ರುಚಿಯಾಗಿರುತ್ತೆ. ಈ ಮಂಡಾಳು ಮಾಡ್ತೀವಲ್ಲ, ಇದರಲ್ಲಿ ನಮಗೆ ಜಾಸ್ತಿ ರುಚಿ ಕೊಡೋದು ಅಂತಂದರೆ ಈ ಬೆಳ್ಳುಳ್ಳಿ ಮಾತ್ರ. ನಂತರ ಇಲ್ಲಿ ನಾನು ಕರಿಬೇವು ಸೊಪ್ಪು ಮತ್ತು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಖಾರದ ಪುಡಿ ಮತ್ತು ಖಾರದ ಪುಡಿ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಒಂದು 5 ನಿಮಿಷ ಬಿಟ್ಟರೆ ಸಾಕು. ಸ್ವಲ್ಪ ಅದೆಲ್ಲ ಕರ್ಗೋಗ್ಬಿಡುತ್ತೆ ಉಪ್ಪು ಮತ್ತು ಖಾರ ಕೂಡ ಜಾಸ್ತಿ ನಮಗೆ ಖಾರ ಅನಿಸಲ್ಲ ನೋಡಿ. ಈಗ ತೆಗೆದಿಟ್ಕೊಂಡಿರೋ ಕಡಲೆಪುರಿ ಮಂಡಾಳು ಕೂಡ ಹಾಕ್ಕೊಂಡು ಈಗ ಎಲ್ಲವನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ. ಆಡ್ರಿ ಡ್ಯಾನ್ಸ್ ಆಡ್ರಿ.